ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರು ಪೋಷಕರು ಕೂಡ ವಿಡಿಯೋ ವೀಕ್ಷಣೆ ಮಾಡ್ತಿರ್ಬೋದಾಗಿರುತ್ತೆ. SLC ವಿದ್ಯಾರ್ಥಿಗಳು ಒಂದು ಪರೀಕ್ಷೆಯನ್ನು ಬರೆದಿಲ್ಲ, ಫ್ರೆಷರ್ಸ್ ಆಗಿರ್ಬೋದು, ರಿಪೀಟರ್ಸ್ ಆಗಿರ್ಬೋದು, ಪ್ರೈವೇಟ್ನ ಅಭ್ಯರ್ಥಿಗಳು ಈ ಒಂದು ಸಾಕಷ್ಟು ಪ್ರಶ್ನೆಗಳನ್ನು ಹೊಂದಿದ್ದೀರಾ ಅಂತ ಹೇಳ್ಬೋದಾಗಿರುವಂಥದ್ದು. ಯಾಕಂದ್ರೆ ಫಸ್ಟ್ ಬೋರ್ಡ್ ಎಕ್ಸಾಮ್ನ ಫೇಸ್ ಮಾಡಿರ್ತಾರೆ ಕೆಲವೊಂದು ಅಭ್ಯರ್ಥಿಗಳು, ಇನ್ನು ಕೆಲ ಅಭ್ಯರ್ಥಿಗಳು ಕಳೆದ ವರ್ಷಗಳಲ್ಲಿ ಬರೆದು ಅನುತ್ತೀರ್ಣ ಅಥವಾ ನಾಟ್ ಕಂಪ್ಲೀಟ್ ಅಂತ ಬಂದಿರಬಹುದಾಗಿರುತ್ತೆ. ಸೊ ಎಲ್ಲ ಅಭ್ಯರ್ಥಿಗಳ ಪ್ರಶ್ನೆ 2026 ಎಕ್ಸಾಮ್ ಬರೆದಿರುವಂತಹ ಮಕ್ಕಳಿಗೆ ಒಂದು ಗುಡ್ ನ್ಯೂಸ್ ರೀತಿ ಅಂತ ಹೇಳ್ಬೋದಾಗಿರುವಂಥದ್ದು. ಈ ಬಾರಿ ಬಹುತೇಕ ಮಕ್ಕಳು ಪಾಸ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಯಾವ ಮಾಹಿತಿ ಇದಾಗಿದ್ರೆ ಸೊ ಎಲ್ಲರನ್ನು ಪಾಸ್ ಅನ್ನೋದಕ್ಕಿಂತ ಬಹುತೇಕರು ಪಾಸ್ ಯಾವ ರೀತಿಯಾಗಿ ಸೊ ಕಂಪ್ಲೀಟ್ ಮಾಹಿತಿನ ತಿಳ್ಕೊಂಬೋದಾಗಿರುವಂಥದ್ದಾಗಿರುತ್ತೆ. ನೀವು ಕೂಡ ಪಾಸ್ ಕೂಡ ಆಗ್ತೀರಾ ಅಂತಕ್ಕಂಥ ಒಂದು ಹೋಪ್ನ ಇಟ್ಕೋಬೋದಾಗಿರುವಂಥದ್ದಾಗಿರುತ್ತೆ. ಸೊ ಇಲಾಖೆ ಕಡೆ ಏನೇನು ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ಕಂಪ್ಲೀಟ್ ಮಾಹಿತಿಗಳನ್ನು ತಿಳಿಸ್ಕೊಂತ ಇದ್ದಾರೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಕನ್ನಡವಾದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರ ಮುಖಾಂತರ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ವೇಗವಾಗಿ ಮಾಹಿತಿನ ಪಡ್ಕೋಬಹುದು. ಅದಕ್ಕೆ ಹೊಸದಾಗಿ ವಿಡಿಯೋ ನೋಡ್ತಿರುವಂತವರು ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು, ಫ್ರೀ ಕೂಡ ಆಗಿರುತ್ತೆ ಇದು ಅಂತ ಹೇಳ್ತಾ ನಿಖರವಾಗಿ ಸ್ಪಷ್ಟವಾಗಿ ವೇಗವಾಗಿ ಮಾಹಿತಿಗಳನ್ನು ಕನ್ನಡವಾದ ಯೂಟ್ಯೂಬ್ ಚಾನಲ್ ಕೊಡ್ತಾ ಇರ್ತೀವಿ ನಿಮಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಅಂತ ಹೇಳ್ತಾ ನಾನು ನಿಮ್ಮ ವೇದಮೂರ್ತಿ ಸರ್. ನೀವು ನೋಡ್ತಾ ಇರುವಂಥದ್ದು ಕನ್ನಡವಾದ ಯೂಟ್ಯೂಬ್ ಚಾನಲ್. ಸೊ ವಿದ್ಯಾರ್ಥಿಗಳಿಗೆ ಇವಾಗ ಪ್ರಮುಖವಾಗಿ ತಿಳಿಸಿದ್ರೆ ಡಿಸ್ಕ್ರಿಪ್ಷನ್ ಕನ್ನಡದ ಅಫಿಷಿಯಲ್ ವೆಬ್ಸೈಟ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ. ಅವುಗಳ ಮುಖಾಂತರ ಹೆಚ್ಚುವರಿ ಮಾಹಿತಿ ನೀವು ಪಡ್ಕೋಬೋದಿರುತ್ತೆ. ಅವುಗಳ ಮುಖಾಂತರ ವಿಡಿಯೋ ನೋಡಿದ ನಂತರ ವೀಕ್ಷಣೆ ಮಾಡಬಹುದಿರುತ್ತೆ ಅಂತ ಹೇಳ್ತಾ ಸದ್ಯಕ್ಕೆ ಇವಾಗ SLC ವಿದ್ಯಾರ್ಥಿಗಳಿಗೆ ಏನು ಪರೀಕ್ಷೆ ಆಗಿತ್ತಲ್ಲ, ಸೊ ಅಭ್ಯರ್ಥಿಗಳಿಗೆ ಮಾರ್ಚ್ ತಿಂಗಳ 18ರಿಂದ ಏಪ್ರಿಲ್ 2ನೇ ತಾರೀಕು ತನಕ ಎಕ್ಸಾಮ್ ಆಗಿತ್ತು. ಸೊ ಆ ಎಲ್ಲ ಅಭ್ಯರ್ಥಿಗಳ ಪೈಕಿ ಇವಾಗ ರಿಸಲ್ಟ್ ಯಾವಾಗ ಪ್ರಕಟ ಆಗುತ್ತೆ ಅಂತ ಕೆಲವೊಂದು ಅಭ್ಯರ್ಥಿಗಳಿಗೆ ಪ್ರಶ್ನೆ ಇದೆ. ಇನ್ನು ಕೆಲವೊಂದು ಅಭ್ಯರ್ಥಿಗಳಿಗೆ ನಾವು ಪಾಸ್ ಆಗ್ತೀವಾ, ನಮ್ಮ ಮಾರ್ಕ್ಸ್ ಎಷ್ಟು ಬರ್ಬೋದು ಅಂತಕ್ಕಂಥ ಒಂದು ಗೊಂದಲದಲ್ಲಿ ಇದ್ದೀರಾ. ಸೊ ಇಷ್ಟು ಮಾರ್ಕ್ಸ್ ಕೊಡ್ತಾರಾ ಸರ್, ಇಷ್ಟು ಮಾರ್ಕ್ಸ್ ಕೊಟ್ಟರೆ ನಮ್ಮನ್ನ ಪಾಸ್ ಮಾಡ್ತಾರಾ, ಹೀಗ ಹಲವಾರು ಗೊಂದಲ ಪ್ರಶ್ನೆಗಳಲ್ಲಿ ಭಯ ಆತಂಕದಲ್ಲಿ ಇದ್ದೀರಾ. ಯಾಕಂದ್ರೆ ಒಂದು ಫಸ್ಟ್ ಬೋರ್ಡ್ ಎಕ್ಸಾಮ್ ಅಂತ ಹೇಳ್ಬೋದಾಗಿರುವಂಥದ್ದಾಗಿರುತ್ತೆ SLC ಅಂತಕ್ಕಂಥದ್ದು. ಸೊ ಮಕ್ಕಳಿಗೆ ತಿಳಿಸ್ತಿರೋದಂದ್ರೆ ಎಕ್ಸಾಮ್ ಅಂತೂ ಬರೆದು ಬಿಟ್ಟಿದ್ದೀರಾ. ಸೊ ಈಗ ಎಕ್ಸಾಮ್ ಆಗಿರೋದ್ರಿಂದ ಸೊ ನಿಮ್ಮ ಒಂದು ರಿಸಲ್ಟ್ ಅಂತಕ್ಕಂಥದ್ದು ಸದ್ಯಕ್ಕೆ ನಿಮ್ಮ ಕೈಲಿಲ್ಲ. ಇವಾಗ ಇವ್ಯಾಲ್ಯೂಯೇಷನ್ ಅಂತಕ್ಕಂಥದ್ದು ಇಲಾಖೆ ಕೈಲಿ ಇರುವಂಥದ್ದಾಗಿರುತ್ತೆ. ಸೊ ರಿಸಲ್ಟ್ ಏನ್ ಬೇಕಾದ್ರೆ ಆಗ್ಬೋದಾಗಿರುತ್ತೆ. ನಿಮ್ಮ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅಂತ ಒಂದು ನಂಬಿಕೆನ ಇಟ್ಕೊಂಡಿರಿ. ಕಾರಣ ಏನಂತಂದ್ರೆ ಅಭ್ಯರ್ಥಿಗಳಿಗೆ ಇಲಾಖೆ ಕಡೆಯಿಂದ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಸೊ ಎಕ್ಸಾಮ್ 2 ಗೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಟ್ಟಿರುವಂತದ್ದು ವಾರ್ಷಿಕ ಪರೀಕ್ಷೆ 2 ಅಂತಾನೆ ಕರಿತೀವಿ. ಅದನ್ನ ಯಾವುದೇ ರೀತಿ ಸಪ್ಲಿಮೆಂಟರಿ ಪೂರಕ ಪರೀಕ್ಷೆ ಅಂತ ಕರೆಯುವುದಿಲ್ಲ. ಸೊ ನಿಮ್ದೇನಾದ್ರು ಮಾರ್ಕ್ಸ್ ಕಡಿಮೆ ಬಂತು ಅಥವಾ ನಿಮ್ದೇನಾದ್ರು ಅನುತ್ತೀರ್ಣ ನಾಟ್ ಕಂಪ್ಲೀಟೆಡ್ ಆಯಿತು ಅಂದ್ರೆ ಕೂಡ ನೀವು ಚಿಂತೆ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಎಕ್ಸಾಮ್ 2 ನ ಕೂಡ ಬರೀಬಹುದಾಗಿರುತ್ತೆ. ಮತ್ತೆ ತುಂಬಾ ಡಿಲೇ ಆಗ್ಬಿಡುತ್ತಾ ಕಾಲೇಜಿಗೆ, ಅದು ಏನು ಆಗೋದಿಲ್ಲ. ಸೊ ಕಾಲೇಜ್ ಸೇರ್ಕೋಬೇಕು ಅನ್ನೋ ಅಭ್ಯರ್ಥಿಗಳು ಕೂಡ ಹೇಳ್ತಿರೋಂಥದ್ದು. ಮತ್ತೆ ಯಾವುದೇ ಆತಂಕನ ಭಯನ ಇಟ್ಕೊಂಡು ಅಥವಾ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಳೋಕೆ ಹೋಗ್ಬಿಡಿ. ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಈ ಒಂದು ನ್ಯೂಸ್ ಪೇಪರ್ಗಳ ಆರ್ಟಿಕಲ್ ಕೂಡ ಆಗ್ತಿರುವಂತದ್ದಾಗಿರುತ್ತೆ. ವಿದ್ಯಾರ್ಥಿಗಳು ರಿಸಲ್ಟ್ ಎದುರ್ಕೊಂಡು ಹಾಗೆ ಮಾಡ್ಕೊಂಡ್ರು ಹೀಗೆ ಮಾಡ್ಕೊಂಡು ಏನೂ ತಪ್ಪು ನಿರ್ಧಾರನ ತಗೊಳಕ್ ಹೋಗಬೇಡಿ. ಸೊ ನಿಮ್ಗೆ ಹೇಳ್ತಿರುವಂತದ್ದು ಏನಂದ್ರೆ ವಿದ್ಯಾರ್ಥಿಗಳಿಗೆ ಒಂದು ಕ್ಲಾರಿಫಿಕೇಶನ್ ಫಸ್ಟ್ ಕೊಟ್ಬಿಡ್ತೇನೆ. ಸೊ ಎಕ್ಸಾಮ್ 2 ಕೂಡ ಇರುವಂತದ್ದಾಗಿರುತ್ತೆ. ಅದನ್ನ ಯಾವುದೇ ರೀತಿ ಸಪ್ಲಿಮೆಂಟರಿ ಅಥವಾ ಪೂರಕ ಪರೀಕ್ಷೆ ಫೇಲ್ ಆದವರು ಬರೆದಂತ ಎಕ್ಸಾಮ್ ಅಂತ ಎಲ್ಲೂ ಕೂಡ ನಿಮ್ಮ ಮಾರ್ಕ್ಸ್ ಕಾರ್ಡ್ ಇನ್ನೊಂದು ಮತ್ತೊಂದು ಎಲ್ಲೂ ಕೂಡ ಮೆನ್ಷನ್ ಆಗೋದಿಲ್ಲ ಅಂತ ಇಲಾಖೆಯವರು ಹೇಳಿದ್ದಾರೆ. ನಾವು ಕೂಡ ಅದನ್ನೇ ಕ್ಲಾರಿಫಿಕೇಶನ್ ಕೊಡ್ತಾ ಇದೀವಿ ನಿಮಗೆ. ಸೊ ಅದನ್ನ ಸೆಕೆಂಡ್ ಎಕ್ಸಾಮ್ ಅಂತಾನೆ ಕರೀತಿರುವಂತದ್ದಾಗಿರುತ್ತೆ. ಮತ್ತೆ ಸೆಕೆಂಡ್ ಎಕ್ಸಾಮ್ ಅಂತಾನೂ ಕೂಡ ಮೆನ್ಷನ್ ಆಗುತ್ತೆ. ಹಾಗೆ ಮತ್ತೆ ಸೆಕೆಂಡ್ ಎಕ್ಸಾಮ್ ಅಂತ ಮೆನ್ಷನ್ ಆದ್ರೂ ಕೂಡ ಎಲ್ಲೂ ಸಮಸ್ಯೆ ಆಗೋದಿಲ್ಲ. ಸೊ ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಈ ಬಾರಿ ಆ ಒಂದು ಚೇಂಜಸ್ ಅನ್ನು ಮಾಡುವಂತದ್ದಾಗಿರುತ್ತೆ ಕಳೆದ ಕೆಲ ವರ್ಷಗಳಿಂದ. ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಇದಕ್ಕೆ ಸಂಬಂಧಪಟ್ಟಂತೆ ರಿಸಲ್ಟ್ ಬಂದಂತ ನಂತರದಲ್ಲೆಲ್ಲ ಕೊಡ್ತೀವಿ ನಾವು ಕೂಡ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಈಗ ಪ್ರಮುಖವಾಗಿ ತಿಳಿಸೋರೆ ಈ ಬಾರಿ ಹೆಚ್ಚಿಗೆ ಮಕ್ಕಳು ಪಾಸ್ ಅಂತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಕೊಡ್ತಿರುವಂತ ಕ್ಲಾರಿಟಿ ಅಂತ ಹೇಳಿದ್ರೆ ಈ ಬಾರಿ ಪಾಸಿಂಗ್ ಮಾರ್ಕ್ಸ್ ನಲ್ಲಿ ಮಹತ್ವದ ಬದಲಾವಣೆನ ಕರ್ನಾಟಕ ರಾಜ್ಯದಲ್ಲಿ ಐತಿಹಾಸಿಕ ಬದಲಾವಣೆ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿರುವಂತದ್ದು. ಕಾರಣ ಯಾವ ರೀತಿಯಾಗಿ ಅಂತ ಹೇಳಿದರೆ ಇಲಾಖೆ ಕಡೆಯಿಂದ ಒಂದು ಆಂತರಿಕ ಮತ್ತೆ ಒಂದು ಬಾಹ್ಯ ಪರೀಕ್ಷೆ ಅಂದ್ರೆ ಇಂಟರ್ನಲ್ ಮಾರ್ಕ್ಸ್ ಮತ್ತೆ ಎಕ್ಸ್ಟರ್ನಲ್ ಮಾರ್ಕ್ಸ್ ಎರಡನ್ನ ಸೇರಿಸೋದ್ರ ಮುಖಾಂತರದಲ್ಲಿ ಮಕ್ಕಳಿಗೆ ರಿಸಲ್ಟ್ ಅನ್ನ ಕೊಡ್ತೀವಿ ನಾವು ಅಂತಕ್ಕಂಥ ಒಂದು ಐತಿಹಾಸಿಕ ಹೆಜ್ಜೆಗೆ ಒಂದು ಕರ್ನಾಟಕ ರಾಜ್ಯದ ಒಂದು ಶಿಕ್ಷಣ ಇಲಾಖೆಯವರು ಹೋಗಿರುವಂತದ್ದಾಗಿರುತ್ತೆ. ಆ ಪ್ರಕಾರದಲ್ಲಿ ತಿಳಿಸುವಂತಂದ್ರೆ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಅವರ ಒಂದು ತೆಗೆದುಕೊಂಡಂತ ಶಾಲೆಗಳಲ್ಲಿ ಮಾರ್ಕ್ಸ್ ಏನು ಕೊಟ್ಟಿರ್ತಾರಲ್ಲ ಇಂಟರ್ನಲ್ ಮಾರ್ಕ್ಸ್ ಅಂದ್ಬಿಟ್ಟು 20 ಮಾರ್ಕ್ಸ್ 25 ಮಾರ್ಕ್ಸ್ ಅಂದ್ರೆ ಫಸ್ಟ್ ಲ್ಯಾಂಗ್ವೇಜ್ 25 ಇರೋದಾಗಿರುತ್ತೆ. ಇತರ ಮಾರ್ಕ್ಸ್ಗಳು 20 ಇರೋದಾಗಿರುತ್ತೆ. ಅದನ್ನ ಜೊತೆಗೆ ಒಂದು ಎಕ್ಸಾಮ್ ನಲ್ಲಿ ತೆಗೆದುಕೊಂಡಂತ ಮಾರ್ಕ್ಸ್ ಎರಡನ್ನೂ ಸೇರಿಸಿ ರಿಸಲ್ಟ್ ಅನ್ನ ಕೊಡ್ತೀವಿ. ಆ ಪ್ರಕಾರದಲ್ಲಿ ಎಂತಿಷ್ಟು ಮಾರ್ಕ್ಸ್ ಬಂದಾಗ ಮಕ್ಕಳು ಉತ್ತೀರ್ಣ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಮೊದಲೇನಾಗ್ತಿತ್ತು ಎಕ್ಸಾಮ್ ಅಲ್ಲಿ ತಗೊಳ್ಳೇಬೇಕು ಅನ್ನೋ ಕಂಪಲ್ಸರಿ ಮಾರ್ಕ್ಸ್ ಇರ್ತಿತ್ತು. ಕನಿಷ್ಠ 28 ತಗೋಬೇಕು, ಫಸ್ಟ್ ಲ್ಯಾಂಗ್ವೇಜ್ ಆಗಿರೋ 35 ತಗೋಬೇಕು ಅಂತಕ್ಕಂಥ ಒಂದು ಇರ್ತಿತ್ತು. ಸೊ ಅಭ್ಯರ್ಥಿಗಳು ಇವಾಗ ಏನಿದೆ ಎಕ್ಸ್ಟರ್ನಲ್ ಇಂಟರ್ನಲ್ ಎರಡೂ ಸೇರಿ ರಿಸಲ್ಟ್ ಕೊಡ್ತಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಬಹುತೇಕ ಮಕ್ಕಳು 100% ಇವಾಗ 100% ಅನ್ನೋದಕ್ಕಿಂತ ನಾನು ಹೇಳ್ತಿರ್ತಕ್ಕಂಥ ವಿಷಯ ಏನಂದ್ರೆ 100ಕ್ಕೆ 100 ರಿಸಲ್ಟ್ ಬರುತ್ತೆ ಅಂತಲ್ಲ, ಯಾವುದೇ ಮಕ್ಕಳು ಫೇಲ್ ಆಗೋದೇ ಇಲ್ಲ ಅಂತಲ್ಲ, ಬಟ್ ಬಹುತೇಕ ಮಕ್ಕಳು ಉತ್ತೀರ್ಣ ಅಂತೂ ಆಗ್ತಾರೆ. ಇವಾಗ ಈಗ ಎಕ್ಸಾಂಪಲ್ ಹೇಳಿದ್ರೆ ನಾವು ವಿಡಿಯೋದಲ್ಲೆಲ್ಲ ಕ್ಲಾರಿಟಿ ಕೊಟ್ಟಿದ್ದೀವಿ ವಿದ್ಯಾರ್ಥಿಗಳಿಗೆ. ವಿಡಿಯೋ ಕೊನೆಯಲ್ಲಿ ನೋಡಬಹುದಾಗಿರುತ್ತೆ ಅಥವಾ ಕನ್ನಡದ ಯೂಟ್ಯೂಬ್ ಚಾನಲ್ ಕೂಡ ವಿಡಿಯೋ ಇರುವಂತದ್ದಾಗಿರುತ್ತೆ. ಎಷ್ಟು ಮಾರ್ಕ್ಸ್ ತಗೊಂಡ್ರೆ ವಿದ್ಯಾರ್ಥಿಗಳು ಪಾಸ್ ಏನು ಇತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಸೊ ಆ ಪ್ರಕಾರದಲ್ಲಿ ಕ್ಲಾರಿಟಿ ಎಲ್ಲ ಕೊಟ್ಟಿದ್ದೀವಿ ನಿಮಗೆ. ಇಂಟರ್ನಲ್ ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ಎಕ್ಸ್ಟರ್ನಲ್ ಬಂದಾಗ ನಿಮಗೆ ಪಾಸ್ ಆಗ್ತೀರಾ ಅಂದ್ಬಿಟ್ಟು. ಬಟ್ ಸದ್ಯಕ್ಕೆ ಒಂದು ಹೇಳಿದ್ರೆ ಈಗ ಎಕ್ಸಾಂಪಲ್ ಸ್ಕೂಲ್ಗಳಲ್ಲಿ ಇಂಟರ್ನಲ್ ಮಾರ್ಕ್ಸ್ 15ರಿಂದ 20 ರೇಂಜ್ ಕೊಟ್ಟಿರ್ತಾರೆ. ಕಾಮನ್ ಆಗಿ 15 ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ ಅಥವಾ 20 ನಿಮ್ಗೆ ಸಿಕ್ಕಿರಬಹುದಾಗಿರುತ್ತೆ ಪ್ರಮುಖವಾಗಿ. ಆ ಸಂದರ್ಭದಲ್ಲಿ ಏನಾಗುತ್ತೆ ನಿಮಗೆ ರಿಸಲ್ಟ್ ಅಂತಕ್ಕಂಥ ಹೇಳಿದ್ರೆ ಇವಾಗ 15 20 ಸಿಕ್ಕಿದೆ ಇಂಟರ್ನಲ್ ಮಾರ್ಕ್ಸ್ ಅನ್ಕೊಳ್ಳಿ, 20ಕ್ಕೆ 20 ಇಂಟರ್ನಲ್ ಸಿಕ್ಕಿದೆ ಅನ್ಕೊಳ್ಳಿ ಯಾವುದೋ ಒಂದು ಸಬ್ಜೆಕ್ಟ್ ಅಲ್ಲಿ. ಸೊ ಈಗ ನಾನು ಫಸ್ಟ್ ಲ್ಯಾಂಗ್ವೇಜ್ ಅಂದ್ರೆ 25 ಮಾರ್ಕ್ಸ್ ಇಂಟರ್ನಲ್ ಸಿಕ್ಕಿದೆ ಅನ್ಕೊಳ್ಳಿ. ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ 25ಕ್ಕೆ 25 ಸಿಕ್ಕಿರುವಂತಹ ಸಂದರ್ಭದಲ್ಲಿ ಏನಾಗುತ್ತೆ ಎಕ್ಸಾಮ್ ನಲ್ಲಿ ವಿದ್ಯಾರ್ಥಿಗಳಿಗೆ 35 ತಗೋಬೇಕು ಅಂತ ಏನಿಲ್ಲ. ಸೊ ಆ ಅಭ್ಯರ್ಥಿಗಳಿಗೆ ಒಂದು ಪ್ರತಿ ವಿಷಯದಲ್ಲಿ 33% 30% ಈ ರೇಂಜ್ಗೆ ತಗೊಂಡಂತ ಸಂದರ್ಭದಲ್ಲಿ ಸೊ ವಿದ್ಯಾರ್ಥಿಗೆ 16ರಿಂದ 17 ಮಾರ್ಕ್ಸ್ ಫಸ್ಟ್ ಲ್ಯಾಂಗ್ವೇಜ್ ಹೇಳ್ತಿರುವಂತದ್ದು ಅಷ್ಟು ಮಾರ್ಕ್ಸ್ ತಗೊಂಡಾಗ ನಿಮಗೆ ಉತ್ತೀರ್ಣ ಅಂತ ಕರೀತಾರೆ. ಸೊ ಪಾಸ್ ನೀವು ಅಲ್ಲಿ ನಂತರ ಇವಾಗ ಆಪ್ಷನಲ್ ಸಬ್ಜೆಕ್ಟ್ಸ್ಗೆ ಬಂದಾಗ 20 ಮಾರ್ಕ್ಸ್ 20 ಸಿಕ್ಕಿದೆ ಅಂತ ಅನ್ಕೊಳ್ಳಿ, 80 ಮಾರ್ಕ್ಸ್ ಎಕ್ಸಾಮ್ ಬರ್ತೀರಾ. ಆ ಎಕ್ಸಾಮ್ ನಲ್ಲಿ ಅಭ್ಯರ್ಥಿಗಳಿಗೆ 13ರಿಂದ 14 ಮಾರ್ಕ್ಸ್ 13 ಮಾರ್ಕ್ಸ್ ಬಂದರೂ ಕೂಡ ನಿಮಗೆ 33% ಆಗೋದ್ರಿಂದ ನೀವು ಉತ್ತೀರ್ಣನೇ ಆಗ್ತೀರಾ. ಸೊ ಆ ಕಾರಣಕ್ಕೆ ಇಂಟರ್ನಲ್ ಮಾರ್ಕ್ಸ್ ಇನ್ನೂ ಸ್ವಲ್ಪ ಕಡಿಮೆ ಆಗಿದೆ ಅನ್ಕೊಳ್ಳಿ, ಇವಾಗ 15 ಸಿಕ್ಕಿದೆ ಅನ್ಕೊಳ್ಳಿ, ಎಕ್ಸಾಮ್ ನಲ್ಲಿ ಇನ್ನೊಂದು 5 ಮಾರ್ಕ್ಸ್ ಜಾಸ್ತಿ ಆಗಬೇಕಿರುತ್ತೆ, 18 ತಗೋಬೇಕಿರುತ್ತೆ. ಆ
ಸಂದರ್ಭದಲ್ಲಿ ಪಾಸ್ ಆಗ್ತೀರಾ. ಮೊದಲು ಇದ್ದಂಥ ವರ್ಷಗಳೇನಿತ್ತಲ್ಲ ಪಾಸಿಂಗ್ ಮಾರ್ಕ್ಸ್ ಅಂತಕ್ಕಂಥ ಎಕ್ಸಾಮಲ್ಲಿ ತಗೊಳ್ಳೇಬೇಕು ಅಂತ, ಆ ನಿಯಮ ಬದಲಾವಣೆ ಆಗಿರೋದ್ರಿಂದ ಬಹುತೇಕ ಮಕ್ಕಳು ಈ ಬಾರಿ ಪಾಸ್ ಆಗ್ತೀರಾ ಅಂತಕ್ಕಂಥ ಒಂದು ಮಾಹಿತಿ ಸದ್ಯಕ್ಕೆ ಇರುವಂಥದ್ದಾಗಿರುತ್ತೆ. ರಿಸಲ್ಟ್ ಅಂತಕ್ಕಂಥದ್ದು ಒಂದು ಐತಿಹಾಸಿಕ ಮಟ್ಟದಲ್ಲಿ ರಿಸಲ್ಟ್ ಬರೋ ಸಾಧ್ಯತೆ ಸದ್ಯಕ್ಕೆ ಕಂಡು ಬರ್ತಾ ಇರೋದಾಗಿರುತ್ತೆ. ಮತ್ತು ಇವ್ಯಾಲ್ಯೂಯೇಷನ್ ಅಂತಕ್ಕಂಥದ್ದನ್ನು ಕೂಡ ಒಂದು ಈಸಿ ಮಟ್ಟದಲ್ಲೇ ಮಾಡ್ತಾರೆ ಅಂತಕ್ಕಂಥ ಮಾಹಿತಿಗಳು ಸದ್ಯಕ್ಕೆ ಇರೋದಾಗಿರುತ್ತೆ. ಯಾಕಂದ್ರೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ರಿಸಲ್ಟ್ ಅಲ್ಲೂ ಕೂಡ ಒಂದು ಇನ್ಕ್ರೀಸ್ ಪ್ರಮಾಣ ತುಂಬಾನೇ ಆಗಿರುವಂಥದ್ದಾಗಿರುತ್ತೆ. ದಾಖಲೆ ಪ್ರಮಾಣದಲ್ಲಿ ರಿಸಲ್ಟ್ ಅಂತಕ್ಕಂಥದ್ದು ಬಂದಿರೋದಾಗಿರುತ್ತೆ. ಆದ್ದರಿಂದ ಎಸ್-ಎಲ್-ಸಿ ವಿದ್ಯಾರ್ಥಿಗಳು ಕೂಡ ಬಹುತೇಕ ಮಕ್ಕಳು ಪಾಸ್ ಆಗ್ತಾರೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಇದಾವೆ. ಸೊ ನೀವು ಕೂಡ ಪಾಸ್ ಆಗಲಿ, ನಮ್ಮ ಒಂದು ವೀಕ್ಷಕರು ಕೂಡ ಅಂತ ನಾವು ಕೂಡ ಆಶಿಸ್ತೇವೆ. ನಿಮ್ಮ ಒಂದು ಪಾಸಿಂಗ್ ಮಾರ್ಕ್ಸ್ ಅಥವಾ ಏನು ರಿಸಲ್ಟ್ ಬರ್ಬೋದು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದಾಗಿರುತ್ತೆ. ಆಲ್ ದಿ ಬೆಸ್ಟ್.